ನಮಸ್ಕಾರ. ನೀವು ನೋಡ್ತಿದ್ದೀರಾ ಸೊಲ್ಯೂಷನ್ಸ್ ವಿತ್ ಸಾತ್ವಿಕ್. ನಾನು ರಾಘವೇಂದ್ರ ಸಾತ್ವಿಕ್, ನ್ಯೂಮರಾಲಜಿಸ್ಟ್. ಈ ನಂಬರ್ 7 ಅಂದರೆ ಯಾರು 7ನೇ ತಾರೀಕು, 16ನೇ ತಾರೀಕು ಮತ್ತು 25ನೇ ತಾರೀಕು ಹುಟ್ಟಿರ್ತಾರೆ, ಇವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಇವರ ಜೀವನ ಯಾವ ರೀತಿ ಇರುತ್ತೆ ಅಂಥೇಳಿ ಮಾತಾಡೋಣ, ತಿಳ್ಕೊಳ್ಳೋಣ. ಸೊ ನಂಬರ್ 7 ಅಂದರೆ ಕೇತು, ರೂಲಿಂಗ್ ಪ್ಲಾನೆಟ್ ಕೇತು. ಸೊ ಗ್ರಹ ಕೇತು ಆಗಿರೋದ್ರಿಂದ ಬುದ್ಧಿವಂತಿಕೆ ಜಾಸ್ತಿ. ಓಕೆ, ಸೊ ನಂಬರ್ 3 ಯಾರು ಇರ್ತಾರೆ ಅವ್ರಿಗೆ ನಾಲೆಡ್ಜ್ ಅಂದರೆ ಬುದ್ಧಿ ಜಾಸ್ತಿ. ಇವರಿಗೆ ಬುದ್ಧಿನ ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ ವಿಸ್ಡಮ್ ಅಂತೀವಿ ಇಂಗ್ಲೀಷಲ್ಲಿ, ವಿಸ್ಡಮ್ ಜಾಸ್ತಿ. ಹಾಗಾಗಿ ಇವರು ಏನನ್ನು ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡಲ್ಲ, ತುಂಬ ಯೋಚನೆ ಮಾಡಿ 10 ಸರಿ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಓಕೆ, ಯಾಕಂದರೆ ವಿಸ್ಡಮ್ ಜಾಸ್ತಿ, ಬುದ್ಧಿವಂತಿಕೆ, ಬುದ್ಧಿಮಟ್ಟ ಜಾಸ್ತಿ. ತೊಂದರೆಗಳೇನಪ್ಪ ಅಂತ ಹೇಳಿದ್ರೆ ಇವ್ರ ಜೀವನದಲ್ಲಿ ಏನು ಸುಲಭವಾಗಲ್ಲ. ಯಾರು ನಂಬರ್ 7 ಇರ್ತಾರೆ ಅಂದರೆ 7, 16, 20ನೇ ತಾರೀಕು ಹುಟ್ಟಿರ್ತಾರೆ, ಏನೇ ಮಾಡೋಕ್ಕೆ ಹೋದ್ರೂ ಡಿಲೇ, ಎಲ್ಲದರಲ್ಲೂ ಸ್ವಲ್ಪ ಲೇಟ್ ಆಗೇ ಆಗತ್ತೆ. ಮತ್ತು ಜೀವನದಲ್ಲಿ ಕಷ್ಟಗಳು ಬರ್ತಾನೆ ಇರುತ್ತೆ, ಸುಲಭವಾಗಿ ಏನು ಇವ್ರ ಜೀವನದಲ್ಲಿ ಆಗಲ್ಲ. ಎರಡನೇದು, ಇವರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಒಲವು ಜಾಸ್ತಿ ಇರುವಂಥ ವ್ಯಕ್ತಿಗಳು. ನೀವು ಇವ್ರ ಜೊತೆಗೆ ಮಾತಾಡಿದ್ರೆ ಯಾವಾಗಲೂ ರಾಮಾಯಣ, ಮಹಾಭಾರತ, ಗೀತಾ ಅಥವಾ ಬೇರೆ ಯಾವ್ದಾದ್ರು ರಿಲಿಜನ್ ಇತ್ತು ಅಂತ ಹೇಳಿದ್ರೆ ಆ ರಿಲಿಜನ್ ಬಗ್ಗೆ, ಫಿಲಾಸಫಿ, ಮನೇಲಿರೋರಿಗೆಲ್ಲ ಕೂಡಿಸ್ಕೊಂಡ್ಬಿಟ್ಟು ಅವ್ರಿಗೆ ಉಪದೇಶ ಮಾಡೋವಂಥದ್ದು. ಸೊ ಇಂಥ ಒಂದು ವ್ಯಕ್ತಿತ್ವ ಇರೋವಂಥ ಜನಗಳು ಇವರು ಯಾರು ನಂಬರ್ 7. ಜೊತೆಗೆ ಭಾವನಾತ್ಮಕ ವ್ಯಕ್ತಿಗಳು. ಓಕೆ, ಸೊ ಏನಾದ್ರು ಸ್ವಲ್ಪ ಹೇಳಿದ್ರೆ ಫಾಸ್ಟಾಗೆ ಬೇಜಾರಾಗ್ಬಿಡ್ತಾರೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ತಪ್ಪು ಕಂಡುಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್. ಏನಾದರೂ ಒಂದು ತಪ್ಪು ಕಂಡುಹಿಡಿಯಬೇಕು ಅಂತ ಹೇಳಿದ್ರೆ ಇವ್ರಿಗೆ ಬಿಟ್ಬಿಟ್ರೆ 1 ಸೆಕೆಂಡಲ್ಲಿ ಹೇಳ್ಬಿಡ್ತಾರೆ. ಒಂದು ಬುಕ್ ಕೊಡಿ, ಆ ಬುಕ್ಕಲ್ಲಿ 1 ಸೆಕೆಂಡಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಗ್ರಾಮರ್ ಮಿಸ್ಟೇಕ್ಸು, ಬೇರೆ ಬೇರೆ ಏನೇನು ಮಿಸ್ಟೇಕ್ಸ್ ಇದೆ ಹೇಳ್ಬಿಡ್ತಾರೆ. ಸೊ ಬೇರೆಯವರು ಅಥವಾ ಜೀವನದಲ್ಲಿ ಏನು ತಪ್ಪು ನಡೀತಿದೆ ಅಂತ ನೀವು ತಿಳ್ಕೋಬೇಕು ಅಂತ ಹೇಳಿದ್ರೆ ಇವ್ರಿಗೆ ಬಿಟ್ಟರೆ ಫಾಸ್ಟಾಗಿ ಹೇಳ್ಬಿಡ್ತಾರೆ. ಸೊ ದೇ ಆರ್ ವೆರಿ ಗುಡ್ ಇನ್ ಕ್ರಿಟಿಕಲ್ ಥಿಂಕಿಂಗ್, ಒಳ್ಳೆ ಅನಲೈಸರ್ಸು, ಅನಾಲಿಟಿಕಲ್ ಮೈಂಡ್ ಇರೋವಂಥ ವ್ಯಕ್ತಿಗಳು ಯಾರು ನಂಬರ್ 7. ಓಕೆ, ಸೊ ಧಾರ್ಮಿಕ, ಆಧ್ಯಾತ್ಮಿಕ, ಭಾವನಾತ್ಮಕ ವ್ಯಕ್ತಿಗಳು. ಎಲ್ಲದೂ ಜೀವನದಲ್ಲಿ ತುಂಬ ಲೇಟ್ ಆಗುತ್ತೆ, ಈಸಿಯಾಗಿ ಏನೂ ಸಿಗಲ್ಲ, ತುಂಬ ಕಷ್ಟಪಡಬೇಕು. ಓಕೆ, ಮತ್ತು ರಿಸರ್ಚ್ ಮೈಂಡ್ಸೆಟ್ಟು, ಅನಾಲಿಟಿಕಲ್ ಮೈಂಡ್ಸೆಟ್ಟು, ಜೊತೆಗೆ ರಿಸರ್ವ್ಡು, ಯಾವಾಗಲೂ ಎಷ್ಟು ಬೇಕೋ ಅಷ್ಟೇ, ತುಂಬ ಈಸಿಯಾಗಿ ಇವರು ಬೇರೆಯವ್ರ ಜೊತೆಗೆ ಬೆರೆಯಲ್ಲ, ಓಪನ್ ಅಪ್ ಆಗಲ್ಲ, ರಿಸರ್ವ್ಡ್ ಮೈಂಡ್ಸೆಟ್. ಓಕೆ, ಸೊ ಈ ರೀತಿ ಇರುವಂಥ ವ್ಯಕ್ತಿತ್ವ. ಈಗ 3 ಡೇಟ್ನ ಸಪ್ರೇಟ್ ನೋಡೋಣ. ಫಸ್ಟು ನಂಬರ್ 7 ಅಂದರೆ 7ನೇ ತಾರೀಕು ಯಾರು ಹುಟ್ಟಿರ್ತಾರೋ ಅವರು ಆಲ್ಮೋಸ್ಟ್ ಈಗ ನಾನು ಏನು ಎಕ್ಸ್ಪ್ಲೈನ್ ಮಾಡಿದೆ ಅದು ಸೇಮ್, ಯಾಕಂದರೆ 7ನೇ ತಾರೀಕು ಸಿಂಗಲ್ ಡಿಜಿಟ್ ನಂಬರ್ ಆಗಿರೋದ್ರಿಂದ ಸೇಮ್. ಬಟ್ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆರ್ಟಿಸ್ಟಿಕ್ ಆಗಿರ್ತಾರೆ, ಕ್ರಿಯೇಟಿವ್ ಇರ್ತಾರೆ. ಅದು ಬಿಟ್ಟು ಸೇಮ್ ಎಲ್ಲದರಲ್ಲೂ ಲೇಟಾಗಿ ಸಕ್ಸಸ್ ಆಗೋದು, ಸ್ಟ್ರಗಲ್ಲು, ಇದೆಲ್ಲ ಇರೋವಂಥ ನಂಬರು 7ನೇ ತಾರೀಕು. ಇನ್ನು 16ನೇ ತಾರೀಕಲ್ಲಿ 2 ನಂಬರ್ ಇದೆ, 1 ಮತ್ತು 6. 1 ಅಂತ ಹೇಳಿದ್ರೆ ಸೂರ್ಯ. ಸೊ ಸೂರ್ಯ ಇರೋದ್ರಿಂದ ಸ್ವಲ್ಪ ಇವರಿಗೆ ಎನರ್ಜಿ ಜಾಸ್ತಿ, ಹೆಲ್ತ್ ಚೆನ್ನಾಗಿರುತ್ತೆ, ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಹಾಗಾಗಿ ಇವರು ಎಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಒಳ್ಳೆ ಸ್ಥಾನಗಳಲ್ಲಿ ಬೆಳೀತಾರೆ, ಇವರು ಮುಟ್ತಾರೆ. ಬಟ್ ಲೇಟ್ ಆಗುತ್ತೆ, ಬಟ್ ಇವೆಂಚುಲಿ ಮುಟ್ತಾರೆ. ಜೊತೆಗೆ 6 ಇರೋದ್ರಿಂದ ಕ್ರಿಯೇಟಿವ್ ಪೀಪಲ್, ಅಂದರೆ ಏನಾದರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್, ಏನಾದರೂ ಒಂದು ಹವ್ಯಾಸ ಇದ್ದೇ ಇರುತ್ತೆ, ಪೇಂಟಿಂಗು, ರೈಟಿಂಗು, ಅಥವಾ ಬೇರೆ ಸ್ಪೋರ್ಟ್ಸ್ ಆಡೋವಂಥದ್ದು, ಮ್ಯೂಸಿಕ್ಕು, ಹಾಡು ಹೇಳೋದು, ಏನಾದರೂ ಒಂದು ಇವರಿಗೆ ಹಾಬಿ ಇದ್ದೇ ಇರುತ್ತೆ. ಯಾರು 16ನೇ ತಾರೀಕು ಹುಟ್ಟಿರೋರಿಗೆ. ಬಟ್ ತೊಂದರೆ ಏನಪ್ಪ ಅಂತ ಹೇಳಿದ್ರೆ 16ನೇ ತಾರೀಕು ಹುಟ್ಟಿರೋರಿಗೆ ಇವರಿಗೆ ಎಲ್ಲರಿಗಿಂತ ಅವ್ರ ಹೆಗಲ ಮೇಲೆ ಭಾರ ಜಾಸ್ತಿ, ಅಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ. ಈಗ ಮನೇಲಿ ಸಪೋಸ್ 4-5 ಮಕ್ಕಳು ಇದ್ರು ಅಂತ ಹೇಳಿದ್ರೆ ಎಲ್ಲರಿಗಿಂತ ಜಾಸ್ತಿ ಭಾರ ಹೊರೋರು ಇವರೇನೆ. ಯಾಕಂದರೆ ಇವ್ರ ಜೀವನದಲ್ಲಿ ರೆಸ್ಪಾನ್ಸಿಬಿಲಿಟಿ ಯಾವಾಗಲೂ ಲಾಸ್ಟ್ವರೆಗೂ ಇದ್ದೇ ಇರುತ್ತೆ, ಮುಗಿಯೋದೇ ಇಲ್ಲ. ಸೊ ಕಷ್ಟಗಳ ಜಾಸ್ತಿ, ರೆಸ್ಪಾನ್ಸಿಬಿಲಿಟಿಗಳು ಜಾಸ್ತಿ ಇರೋವಂಥ ನಂಬರು 16ನೇ ತಾರೀಕು ಹುಟ್ಟಿರೋರು. ಓಕೆ, ಇನ್ನು ಲಾಸ್ಟು 25ನೇ ತಾರೀಕು ಹುಟ್ಟಿರೋರು. ಸೊ 25ನೇ ತಾರೀಕು ಹುಟ್ಟಿರೋರು ಕ್ರಿಯೇಟಿವ್ ಪೀಪಲ್. 2 ಇರೋದ್ರಿಂದ 2 ಅಂದರೆ ಚಂದ್ರ, ಮೂನು. ಸೊ ಹಾಗಾಗಿ ಸ್ವಲ್ಪ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್ನು, ಬಟ್ ಸಾಫ್ಟ್ ನೇಚರು, ತುಂಬ ಎಮೋಷ್ನಲ್. ಓಕೆ, ಏನಾದರೂ ಹೇಳಿದ್ರೆ ಫಾಸ್ಟಾಗಿ ಬೇಜಾರಾಗ್ಬಿಡ್ತಾರೆ. ಓಕೆ, ಫೆಮಿನೈನ್, ತುಂಬ ಸಾಫ್ಟ್ ನೇಚರು. ಜೊತೆಗೆ 5 ಇರೋದ್ರಿಂದ ಕಮ್ಯುನಿಕೇಷನ್ನು, ಎನರ್ಜಿ ಚೆನ್ನಾಗಿರುತ್ತೆ. ಸೊ ಇವರು ವೆರಿ ಗುಡ್ ಫಾರ್ ರಿಸರ್ಚ್. ಓಕೆ, ಜೊತೆಗೆ ಈ ಯಾವುದಾದ್ರೂ ಒಂದು ಮಠಕ್ಕೆ ಅಥವಾ ಯಾವುದಾದ್ರು ಬೇರೆ ಬೇರೆ ಧಾರ್ಮಿಕ ಸ್ಥಳಗಳಿಗೆ
ಅಧ್ಯಕ್ಷರು ಅಂತ ಏನೇ ಹೇಳ್ತೀವಿ, ಅಂತ ಒಂದು ಅಧ್ಯಕ್ಷ ಸ್ಥಾನಕ್ಕೆ ತುಂಬ ಸೂಟಬಲ್ ಆಗಿರೋ ವ್ಯಕ್ತಿಗಳು 25ನೇ ತಾರೀಕು ಹುಟ್ಟಿರೋರು. ಇವ್ರನ್ನ ನೀವು ಯಾವಾಗಲೂ ಏನಾದರೂ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಘಟನೆ ನಡೀತಿದೆ ಒಂದೇನೋ ಅಂತ ಹೇಳಿದ್ರೆ ಯಾವಾಗಲೂ ಎಲ್ಲಕ್ಕಿಂತ ಮುಂದಿರ್ತಾರೆ. ಇಲ್ಲ ಮೈಕಲ್ಲಿ ಕೂತ್ಕೊಂಡು ಉಪದೇಶ ಕೊಡ್ತಿರ್ತಾರೆ, ಉಪನ್ಯಾಸ ಮಾಡ್ತಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಬೇರೆ ಏನೋ ಒಂದು ಜವಾಬ್ದಾರಿ ತಗೊಂಡು ತಮ್ಮನ್ನು ತಾವೇ ಇವರು ಇನ್ವಾಲ್ವ್ ಆಗಿರ್ತಾರೆ. ಬಟ್ ರಿಲಿಜಿಯನ್ನು, ಸ್ಪಿರಿಚುವಾಲಿಟಿ ಅಂತ ಬಂದರೆ ಯಾವಾಗಲೂ ಮುಂದೆ ಇವರು. ಓಕೆ, ಸೊ ಇಂಥ ಒಂದು ವ್ಯಕ್ತಿತ್ವ 25ನೇ ತಾರೀಕು ಹುಟ್ಟಿರೋರು. ಸೊ ಇದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಗುಣಲಕ್ಷಣಗಳು 7ನೇ ತಾರೀಕು ಸಂಬಂಧಪಟ್ಟಿದ್ದು. ಅಂದರೆ 7, 16 ಮತ್ತು 25ನೇ ತಾರೀಕು ಹುಟ್ಟಿರೋರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ಸೊ ಹಾಗಾಗಿ ಡೋಂಟ್ ಫರ್ಗೆಟ್ ಟು ಲವ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಿ.